Hello my dear students, myself Chaitra. This is quantitative technique class. So now next to variation alli next type question na ನೋಡ್ತಾ ಹೋಗೋಣ. So the salary of a private bus conductor consists partly of a fixed sum and partly of a commission which is varies as value of sales of tickets. So ಇಲ್ಲಿ ಒಬ್ಬ ಪ್ರೈವೇಟ್ ಬಸ್ ಕಂಡಕ್ಟರ್ ಸ್ಯಾಲ್ರಿನ ಕೊಟ್ಟಿದ್ದಾರೆ. ಸೊ ಒಂದು ಪಾರ್ಟ್ಲಿ ಏನಾಗಿದೆ, ಫಿಕ್ಸ್ಡ್ ಸಮ್ ಆಗಿದೆ, ಮತ್ತು ನೆಕ್ಸ್ಟು ಪಾರ್ಟ್ಲಿ ಏನಾಗಿದೆ, ಕಮಿಷನ್ ಆಗಿದೆ. ಸೊ ಈ ಕಮಿಷನ್ನು ವೇರೀಸ್ ಆಗುತ್ತೆ. ಸೊ ಕಮಿಷನ್ ಯಾವ ರೀತಿ ವೇರೀಸ್ ಆಗುತ್ತೆ ಅಂದರೆ, ಅವನು ವ್ಯಾಲ್ಯೂ ಆಫ್ ಟಿಕೆಟ್ ಸೇಲ್ಸ್, ಅವನು ವ್ಯಾಲ್ಯೂ ಆಫ್ ಟಿಕೆಟ್ ಸೇಲ್ಸ್ನ ಎಷ್ಟು ವ್ಯಾಲ್ಯೂಸ್ ಟಿಕೆಟ್ ಸೇಲ್ ಮಾಡ್ತಾನೋ ಸೊ ಅದಕ್ಕೆ ಏನಾಗಿರುತ್ತೆ, ವೇರಿ ಆಗಿರುತ್ತೆ. ಸೊ ಇನ್ 2 ಕನ್ಸೆಕ್ಟಿವ್ ಮಂತ್ಸ್, ಇನ್ನು 2 ಮಂತ್ಗಳಲ್ಲಿ ಅವನು ಏನು ಮಾಡಿದ್ದಾನೆ, ಸೊ 10,000 ವರ್ತಿರೋ ಒಂದು ಟಿಕೆಟ್ಸ್ನ ಮತ್ತು 12,500 ಇರೋ ಒಂದು ಟಿಕೆಟ್ಸ್ನ ಏನು ಮಾಡಿದ್ದಾನೆ, ಸೇಲ್ ಮಾಡಿದ್ದಾನೆ, ವ್ಯಾಲ್ಯೂಸ್ ಇರೋ ಟಿಕೆಟ್ಸ್ನ. ಸೊ ಆ್ಯಂಡ್ ರಿಸೀವ್ 2,100 ಆ್ಯಂಡ್ 2,225. ಸೊ 2,100 ಮತ್ತು 2,225 ಏನಾಗಿದೆ, ಸ್ಯಾಲ್ರಿನ ಅವನು 2 ಮಂತ್ಸ್ಗೆ ತಗೊಂಡ್ರೆ, ರಿಸೀವ್ ಮಾಡಿಕೊಂಡ್ರೆ, ಇಫ್ ಈಸ್ ಸ್ಯಾಲ್ರಿ ಆಫ್ ಎ ಪರ್ಟಿಕ್ಯುಲರ್ ಮಂತ್, ಅವನದು ಸ್ಯಾಲ್ರಿ ಒಂದು ಮಂತಲ್ಲಿ ₹2,500 ಆದರೆ ಅವನು ವಾಟ್ ಇಟ್ಸ್ ದಿ ವ್ಯಾಲ್ಯೂ ಆಫ್ ಟಿಕೆಟ್ ಸೋಲ್ಡ್ ಬೈ ಇಮ್ ಫಾರ್ ದಟ್ ಮಂತ್. ಅವನದು ವ್ಯಾಲ್ಯೂ ಆಫ್ ಟಿಕೆಟ್ಸು 2,500 ಆದರೆ ಅವನು ಆ ಮಂತಲ್ಲಿ ಅವನು ಎಷ್ಟು ವ್ಯಾಲ್ಯೂ ಆಫ್ ಟಿಕೆಟ್ನ ಸೋಲ್ಡ್ ಮಾಡಬೇಕು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಸೊಲ್ಯೂಷನ್, ಇಲ್ಲಿ ಏನು ಮಾಡಿ ಅಂದರೆ, ಫಸ್ಟು ಅಸಂಪ್ಷನ್ ಮಾಡ್ಕೊಳ್ಳಿ. ಸೊ ಲೆಟ್ ಎಸ್ be the total salary. Okay, next A be the fixed sum in the salary. Okay, next V be the value of tickets sold. Next C ಇದೆ ಅಲ್ವಾ, ಸೊ C be the percentage of commission. ಸೊ ನಾವಿಲ್ಲಿ ಸಮ್ ಅಸಂಪ್ಷನ್ನ ಮಾಡ್ಕೋಬೇಕು. ಫಸ್ಟು ಎಸ್ ಅಂದರೆ ನಾವು ಸ್ಯಾಲ್ರಿ ಅಂತ ತಗೊಳ್ಳೋಣ, ಟೋಟಲ್ ಸ್ಯಾಲ್ರಿ. ಎ ಅಂದರೆ ಫಿಕ್ಸ್ಡ್ ಸಮ್ ಇದೆ, ಏನು ಸ್ಯಾಲ್ರಿ ಇದೆ ಅದನ್ನು ತಗೊಳ್ಳಿ. ನೆಕ್ಸ್ಟು ವಿ ಅಂದರೆ ವ್ಯಾಲ್ಯೂ ಆಫ್ ಟಿಕೆಟ್ಸು, ಸಿ ಅಂದರೆ ಪರ್ಸೆಂಟೇಜ್ ಆಫ್ ಕಮಿಷನ್. ಸೊ ನಾವು ದೆನ್ ಎಸ್ ಈಕ್ವಲ್ಸ್ ಎ ಪ್ಲಸ್ ವಿ ಸಿ. ಇಲ್ಲಿ ನಮಗೆ ಟೋಟಲ್ ಸ್ಯಾಲ್ರಿ ಬರಬೇಕಂದ್ರೆ ನಾವೇನು ಮಾಡಬೇಕು, ಸೊ ಇಲ್ಲಿ ಫಸ್ಟು ಎ ಅಂದರೆ ಫಿಕ್ಸ್ಡ್ ಸಮ್ ಆಫ್ ಸ್ಯಾಲ್ರಿ ಎಷ್ಟಿದೆ ಮತ್ತು ವ್ಯಾಲ್ಯೂ ಆಫ್ ಟಿಕೆಟ್ಸ್ ಇಂಟು ಕಮಿಷನ್, ಸೊ ಪರ್ಸೆಂಟೇಜ್ ಆಫ್ ಕಮಿಷನ್ನ ಇವೆರಡನ್ನೂ ಇಂಟು ಮಾಡಿ ಇದಕ್ಕೆ ಫಿಕ್ಸ್ಡ್ ಸಮ್ ಆಫ್ ಸ್ಯಾಲ್ರಿಗೆ ಏನು ಮಾಡಿ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಸ್ಯಾಲ್ರಿ ಸಿಕ್ಕತ್ತೆ. ಸೊ ನೆಕ್ಸ್ಟ್ ನಮಗೆ ಏನು ಕೊಟ್ಟಿದ್ದಾರೆ ಅದನ್ನು ತಗೊಳ್ಳಿ. ಸೊ here given, ಸೊ ಎಸ್ ಈಕ್ವಲ್ಸ್, ಇಲ್ಲಿ ಎಸ್ ಕೊಟ್ಟಿದ್ದಾರೆ ಅಲ್ವಾ, ಸೊ ಎಸ್ನ ತಗೊಳ್ಳಿ, ಟೋಟಲ್ ಸ್ಯಾಲ್ರಿ 2,100. ಸೊ ನೆಕ್ಸ್ಟು ವಿ ಕೊಟ್ಟಿದ್ದಾರೆ, ಫಸ್ಟ್ ಒನ್ ಇದು ವಿ ಫಸ್ಟ್ ಒನ್ ಕೊಟ್ಟಿದ್ದಾರೆ, ವ್ಯಾಲ್ಯೂ 10,000 ಕೊಟ್ಟಿದ್ದಾರೆ. ನೆಕ್ಸ್ಟು S2 ತಗೊಳ್ಳಿ. S2 ಎಷ್ಟು ಕೊಟ್ಟಿದ್ದಾರೆ ಅಂದರೆ ಸಿಚುವೇಶನ್ ಅಂದರೆ ಟೋಟಲ್ ಸ್ಯಾಲ್ರಿ ಸೆಕೆಂಡ್ ಒನ್ ಕೊಟ್ಟಿದ್ದಾರೆ, ಸೆಕೆಂಡ್ ಮಂತು 2000
225. ನೆಕ್ಸ್ಟು ವಿ ಟು ಎಷ್ಟಿದೆ 12,500. ನೆಕ್ಸ್ಟು ಇಲ್ಲಿ 2,100 ಈಕ್ವಲ್ಸ್ ಎ ಪ್ಲಸ್ 10,000. ಎ ನಮಗೆ ಗೊತ್ತಿಲ್ಲ, ಸೊ ಪ್ಲಸ್ 10,000 ವ್ಯಾಲ್ಯೂ. ನೆಕ್ಸ್ಟು ನಮಗೆ ಕಮಿಷನ್ ಗೊತ್ತಿಲ್ಲ, ಸೊ ಸಿ 10,000 ಸಿ. ಇದನ್ನು ಫಸ್ಟ್ ಒನ್ ಅಂತ ತಗೊಳ್ಳಿ. ನೆಕ್ಸ್ಟು ಸೆಕೆಂಡ್ ಒನ್ನಲ್ಲಿ ಸ್ಯಾಲ್ರಿ ಎಷ್ಟಿದೆ, ಸೆಕೆಂಡ್ ಮಂತ್ 2,225 ಈಕ್ವಲ್ಸ್ ಎ ನಮಗೆ ಗೊತ್ತಿಲ್ಲ, ಸೆಕೆಂಡ್ ಒಂದು ಟಿಕೆಟ್ ವ್ಯಾಲ್ಯೂ 12,500 ಇಂಟು ಸಿ. ಸೊ ದಿಸ್ ಒನ್ ಈಸ್ ಸೆಕೆಂಡ್. ಸೊ ಇವಾಗ ಏನು ಮಾಡಿ ಅಂದರೆ ಸಬ್ಸ್ಟ್ರಾಕ್ಟೆಡ್ 1 ಫ್ರಮ್ 2, ಒನ್ನನ್ನು 2 ಇಂದ ಸಬ್ಸ್ಟ್ರಾಕ್ಟ್ ಮಾಡಿ. ಸೊ ಈಗ ತಗೊಳ್ಳಿ, ಎ ಪ್ಲಸ್ 12,500 ಸಿ ಈಕ್ವಲ್ಸ್ 2,225. ನೆಕ್ಸ್ಟು ಎ ಪ್ಲಸ್ 10,000 ಸಿ ಈಕ್ವಲ್ಸ್ 2,100. ಸೊ ಫಸ್ಟಿಂದ ಸೆಕೆಂಡ್ನ ಏನು ಮಾಡ್ತಾ ಹೋಗಿ ಸಬ್ಸ್ಟ್ರಾಕ್ಟ್ ಮಾಡಿ. ಸೊ ಮೈನಸ್ ವ್ಯಾಲ್ಯೂ, ದಿಸ್ ಒನ್ ಆಲ್ಸೋ ಮೈನಸ್. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಎ ಹೋಗುತ್ತೆ. ನೆಕ್ಸ್ಟು ದಿಸ್ ಒನ್ ಆಲ್ಸೋ ಮೈನಸ್ ವ್ಯಾಲ್ಯೂ, ಇದು ಪ್ಲಸ್ಸು ಮೈನಸ್ ಇದೆ, ಇಲ್ಲಿ ಪ್ಲಸ್ಸು ಮೈನಸ್ ಇರೋದ್ರಿಂದ ಸೊ ಸಬ್ಸ್ಟ್ರಾಕ್ಟ್ ಮಾಡಿ. 12,500 ಸಿ ಮೈನಸ್ 10,000 ಸಿ, ಸೊ 2,500 ಸಿ. ನೆಕ್ಸ್ಟು ಈಕ್ವಲ್ಸ್ 2,225 ಮೈನಸ್ 2,100, ಸೊ 125. ನೆಕ್ಸ್ಟು therefore ಸಿ ಈಕ್ವಲ್ಸ್ 125 divided by 2,500. So 1 divided by 20. This is the C. ನೆಕ್ಸ್ಟು ನಾವು ಈ ಸಿ ವ್ಯಾಲ್ಯೂನ ಫಸ್ಟ್ ಒನ್ನಲ್ಲಿ ನಾವು ಏನು ಮಾಡೋಣ, ವ್ಯಾಲ್ಯೂಸ್ನ ಹಾಕೋಣ. ಸೊ ಎ ಪ್ಲಸ್ 10,000 ಇಂಟು ಸಿ ಇದೆ ಅಲ್ವಾ, ಸೊ ಸಿಗೆ 1 divided by 20. ಸೊ ನಾವು ಯಾವುದ್ರಲ್ಲಾದ್ರೂ ಒಂದರಲ್ಲಿ ಇದನ್ನು ಹಾಕೋಣ. ನಾವು ಎ ಪ್ಲಸ್ 10,000, ಇಲ್ಲಿ ಸಿ ಇದೆ, ಸಿ ವ್ಯಾಲ್ಯೂನ ಹಾಕ್ತಿದ್ದೀವಿ. ಸೊ ಈಕ್ವಲ್ಸ್ ಇಲ್ಲಿ 2,100. ನೆಕ್ಸ್ಟು ಎ ಪ್ಲಸ್ 10,000 ಇಂಟು 1 divided by 20 ಮಾಡಿದ್ರೆ ನಮಗೆ 500 ಸಿಕ್ಕತ್ತೆ. ಸೊ ನೆಕ್ಸ್ಟು 2,100. ಸೊ ನೆಕ್ಸ್ಟು ಇಲ್ಲಿ therefore ಎ ಈಕ್ವಲ್ಸ್ 2,100. ಇಲ್ಲಿ ಈಕ್ವಲ್ಸಿಂದ ರೈಟ್ಗೆ ನಾವು ತೊಗೊಬಂದರೆ ಲೆಫ್ಟಲ್ಲಿದೆ, ಸೊ ಇದನ್ನು ರೈಟ್ಗೆ ತೊಗೊಬಂದರೆ ಮೈನಸ್ 500. ಸೊ ಎ ಈಕ್ವಲ್ಸ್ 1,600. ನೆಕ್ಸ್ಟು ಫಸ್ಟು ನಾವು ಎನ ಫೈಂಡ್ ಔಟ್ ಮಾಡಾಯಿತು, ಸಿನ ಫೈಂಡ್ ಔಟ್ ಮಾಡಾಯಿತು. ಸೊ ಇವಾಗ ಕ್ವಶನಲ್ಲಿ ಕೊಟ್ಟಿರೋ ಹಾಗೆ ನೆಕ್ಸ್ಟು ಸ್ಯಾಲ್ರಿ ತಗೊಳ್ಳೋಣ. ವೆನ್ ಎಸ್ ಈಕ್ವಲ್ಸ್ 2,500. ಸೊ ನಮಗೆ 2,500 ಸ್ಯಾಲ್ರಿ ಆದರೆ ಅವನು ಎಷ್ಟು ವ್ಯಾಲ್ಯೂ ಆಫ್ ಟಿಕೆಟ್ನ ಸೋಲ್ಡ್ ಮಾಡಿದ್ದಾನೆ ಅಂತಲ್ವಾ. ಸೊ ವೆನ್ ಎಸ್ ಈಕ್ವಲ್ಸ್ 2,500, ಎ ಈಕ್ವಲ್ಸ್ 1,600, ಸಿ ಈಕ್ವಲ್ಸ್ 1/20. ಸೊ ವಿ ಮೀನ್ಸ್ ವ್ಯಾಲ್ಯೂ ಆಫ್ ಟಿಕೆಟ್ ಕ್ವಶನ್ ಮಾರ್ಕ್. ಸೊ ಎಸ್ ಈಕ್ವಲ್ಸ್ ಎ ಪ್ಲಸ್ ವಿ ಸಿ. ಸೊ 2,500 ಈಕ್ವಲ್ಸ್ 1,600 ಪ್ಲಸ್ ವಿ ಇಂಟು 1 divided by 20. ಸೊ ಇಲ್ಲಿ ಎ ಅಂದರೆ 1,600, ವಿ ಅಂದರೆ ನಮಗೆ ಗೊತ್ತಿಲ್ಲ, ಸೊ ಸಿ ಅಂದರೆ 1/20. ಸೊ ನೆಕ್ಸ್ಟು 2,500 ಇಲ್ಲಿ ಏನು ಮಾಡಿ ಅಂದರೆ 1/20 ಇದೆ ಅಲ್ವಾ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ದಿಸ್ ಒನ್
ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಫಸ್ಟ್ ಇದನ್ನು ಇಂಟು ಮಾಡ್ಕೊಳ್ಳಿ. ಕ್ರಾಸ್ ಮಲ್ಟಿಪ್ಲೈಗಿಂತ ಮೊದಲು ಇಂಟು ಮಾಡ್ಕೊಳ್ಳಿ. 1600 ಪ್ಲಸ್ 1 ವಿ ಇಂಟು 1 ಡಿವೈಡೆಡ್ ಬೈ 20. ಸೊ ವಿ ಡಿವೈಡೆಡ್ ಬೈ 20. ನೆಕ್ಸ್ಟು 2500 ಈಕ್ವಲ್ಸ್, ನೆಕ್ಸ್ಟ್ ಇದನ್ನು ಆ್ಯಡ್ ಮಾಡಬೇಕು. 1600 ಪ್ಲಸ್ ವಿ ಡಿವೈಡೆಡ್ ಬೈ 20. ಸೊ ಇಲ್ಲಿ ನಮಗೆ ಆ್ಯಡ್ ಮಾಡಲಿಕ್ಕೆ, ಸೊ ಇಲ್ಲಿ 1 ಅಂತ ನಾವು ಒಂದಿದೆ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ, ಸೊ ನಮಗೆ ಏನಾಗಿರಬೇಕು, ಇಲ್ಲಿ ಡಿನಾಮಿನೇಟರ್ ಏನಾಗಿರಬೇಕು, ಸೇಮ್ ಈಕ್ವಲ್ ಮಾಡ್ಕೋಬೇಕು. ಸೊ ಈಕ್ವಲ್ ಮಾಡ್ಕೋಬೇಕಂದ್ರೆ ಇಲ್ಲಿ 20ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ 20ಇಂದ ಮಲ್ಟಿಪ್ಲೈ ಮಾಡಬೇಕು ಅಂದರೆ ಇಯರ್ ಆಲ್ಸೋ 20. ಇಯರ್ 20 ಬರಬೇಕಂದ್ರೆ ಇಂಟು 1, ಇಲ್ಲಿ ಇಂಟು 1. ಸೊ 1 ಇಂಟು 20 20, 20 ಇಂಟು 1 20. ಸೊ 20 ಕಾಮನ್ ಆಗಿದೆ. ನೆಕ್ಸ್ಟು 1600 ಇಂಟು 20, ಸೊ 32,000. ನೆಕ್ಸ್ಟು ಪ್ಲಸ್ ಇಲ್ಲಿ 1 ಇಂಟು ವಿ, ಸೊ ವಿ, ಇಲ್ಲಿ ವಿ 1 ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು 2500 ಇದೆ ಅಲ್ವಾ. ಸೊ ಇಲ್ಲಿ ಇವಾಗ ಏನು ಮಾಡಿ ಅಂದರೆ ಮತ್ತೆ ಇಯರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ಇಯರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2500 ಇಂಟು 20, ಸೊ 50,000 ಈಕ್ವಲ್ಸ್, ನೆಕ್ಸ್ಟ್ ಇಲ್ಲಿ 1 ಇದೆ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ 1 ಇಂಟು 32,000 ಪ್ಲಸ್ ವಿ. ನೆಕ್ಸ್ಟು ಇಲ್ಲಿ ವಿನ ನಾವು ಈ ಕಡೆಗೆ ತಗೊಳ್ಳೋಣ. ಸೊ ಇದು ಈಕ್ವಲ್ಸಿಂದ ಆ ಕಡೆಗೆ ತಗೊಳ್ಳಿ. ಸೊ ಫಸ್ಟು ವಿನ ನಾವು ಈ ಕಡೆಗೆ ತಗೊಳ್ಳೋಣ. ಸೊ ಈಕ್ವಲ್ಸಿಂದ ಕಾಮನ್ ಇದನ್ನು ತಗೊಳ್ಳಿ, 50,000. ಇಲ್ಲಿ ಇದು ಈಕ್ವಲ್ಸಿಂದ ಈ ಕಡೆಗೆ ಬಂದಿದೆ. ಸೊ -32,000. ಸೊ -32,000 ಆದರೆ ಇಲ್ಲಿ ವಿ ಇತ್ತಲ್ವಾ, ವಿ ಒಳಗಡೆ ಇದೆ. ಸೊ ಇದು ಹೊರಗಡೆ ಹೋದರೆ -32,000. ಸೊ ನೆಕ್ಸ್ಟು ವಿ ಈಕ್ವಲ್ಸ್ 18,000. ಸೊ ಇಲ್ಲಿ ಏನು 18,000 ವರ್ತ್ ರುಪೀಸ್ ಟಿಕೆಟ್ನ ಅವನು ಸೋಲ್ಡ್ ಮಾಡಿದ್ರೆ ಏನು ಮಾಡ್ಬೋದು, ಅವನು 2,500 ಸ್ಯಾಲ್ರಿನ ಅರ್ನ್ ಮಾಡ್ಬೋದು. ಸೊ ದಟ್ ಈಸ್ ದಿ ಆನ್ಸರ್. ನೆಕ್ಸ್ಟ್ ಒನ್ ಪ್ರಾಬ್ಲಮ್. ಟೋಟಲ್ ಎಕ್ಸ್ಪೆನ್ಸಸ್ ಆಫ್ ಎ ಮೆಸ್ ವೈ ಆರ್ ಪಾರ್ಟ್ಲಿ ಕಾನ್ಸ್ಟೆಂಟ್ ಆ್ಯಂಡ್ ಪಾರ್ಟ್ಲಿ ಪ್ರಪೋರ್ಷನಲ್ ಟು ದಿ ಮೆಂಬರ್ ಆಫ್ ಇಮೇಟ್ಸ್ ಆಫ್ ದಿ ಮೆಸ್. ಸೊ ಇಲ್ಲಿ ಎಕ್ಸ್ಪೆನ್ಸಸ್ ಇದೆ ಒಂದು ಮೆಸ್ದು. ಸೊ ಇಲ್ಲಿ ಏನಾಗಿದೆ, ಪಾರ್ಟ್ಲಿ ಕಾನ್ಸ್ಟೆಂಟ್ ಆಗಿದೆ. ಸೊ ಇನ್ನು ಪಾರ್ಟ್ಲಿ ಪ್ರಪೋರ್ಷನಲ್ ಆಫ್ ನಂಬರ್ ಆಫ್ ಮೆಸ್ ಇದೆ. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಆರ್ ₹1,040 when they are 12 members in the mess and ₹1,600 for 20 members. 20 ಮೆಂಬರ್ಸ್ಗೆ ಇಲ್ಲಿ ಏನಾಗಿದೆ, 1,600 ಇದೆ. ಸೊ ಫೈಂಡ್ ದಿ ಲೀನಿಯರ್ ರಿಲೇಷನ್ಶಿಪ್ ಬಿಟ್ವೀನ್ y and x. ನೆಕ್ಸ್ಟು ಫೈಂಡ್ ದಿ ಕಾನ್ಸ್ಟೆಂಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಫಾರ್ ಮೆಂಬರ್ಸ್. ನೆಕ್ಸ್ಟ್ ಒನ್, ವಾಟ್ ವುಡ್ ಬಿ ದಿ ಟೋಟಲ್ ಎಕ್ಸ್ಪೆಂಡಿಚರ್ ಇಫ್ ದಿ ಮೆಸ್ ಆ್ಯಸ್ 15 ಮೆಂಬರ್ಸ್. ನಾವು ಇಲ್ಲಿ ಎಕ್ಸ್ ಆ್ಯಂಡ್ ವೈ ನಡುವೆ ಇರೋ ಲೆಂಡರ್ ರಿಲೇಷನ್ಶಿಪ್ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ಕಾನ್ಸ್ಟೆಂಟ್ ಎಕ್ಸ್ಪೆನ್ಸಸ್ಸು ಮತ್ತು ವೇರಿಯಬಲ್ ಎಕ್ಸ್ಪೆನ್ಸಸ್ ಪರ್ ಮೆಂಬರ್ನ ಫೈಂಡ್ ಔಟ್ ಮಾಡಬೇಕು. ಮತ್ತು ಟೋಟಲ್ ಎಕ್ಸ್ಪೆಂಡಿಚರು 15 ಮೆಂಬರ್ಸ್ ಇದ್ದರೆ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಸೊಲ್ಯೂಷನ್ ತಗೊಳ್ಳಿ. ಹಿಯರ್ ಸೊಲ್ಯೂಷನ್. ಲೆಟ್ ಫಸ್ಟ್ ನಾವು ಅಸಂಪ್ಷನ್ ಮಾಡ್ಕೊಳ್ಳೋಣ. ಸೊ ಲೆಟ್ ದಿ ಟೋಟಲ್
expenses by y. ಸಾರಿ, ಇದು ಬಿ ವೈ. ನೆಕ್ಸ್ಟು ಪ್ರಪೋರ್ಷನಲ್ ಎಕ್ಸ್ಪೆನ್ಸಸ್ ಬಿ ನೆಕ್ಸ್ಟು ಕಾನ್ಸ್ಟೆಂಟ್ ಎಕ್ಸ್ಪೆನ್ಸಸ್ ಬಿ ಎ. ನೆಕ್ಸ್ಟ್ ನಂಬರ್ ಆಫ್ intimates ಬಿ ಎಕ್ಸ್. ನಂಬರ್ ಆಫ್ inmates ಬಿ ಎಕ್ಸ್. ಸೊ ನಾವಿವಾಗ ಎಲ್ಲ ಅಸಂಪ್ಷನ್ ಮಾಡ್ಕೊಂಡಾಯಿತು. ಸೊ ನೆಕ್ಸ್ಟ್ ಇವಾಗ ಲೀನಿಯರ್ ರಿಲೇಷನ್ಶಿಪ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈನ ನೋಡೋಣ. ದಿ ಲೀನಿಯರ್ relationship between y and x. So y equals a plus b x. ಸೊ ಇಲ್ಲಿ y ಅಂದರೆ ನಮಗೆ ಟೋಟಲ್ ಎಕ್ಸ್ಪೆನ್ಸಸ್. ಸೊ ಟೋಟಲ್ ಎಕ್ಸ್ಪೆನ್ಸಸ್ನ ನಾವು ನಮಗೆ ಬೇಕಂದರೆ ಸೊ ನಾವು ಏನು ಮಾಡಬೇಕು, ಕಾನ್ಸ್ಟೆಂಟ್ ಎಕ್ಸ್ಪೆನ್ಸಸ್ ಏನಿದೆ ಅದಕ್ಕೆ ನಾವು ಈ ಪ್ರಪೋರ್ಷನಲ್ ಎಕ್ಸ್ಪೆನ್ಸಸ್ ಇದೆಯಲ್ಲ, ಸೊ ಇದನ್ನು ಸೊ ಇಂಟಿಮೇಟ್ಸ್ ಏನಿದೆ ಅದರಿಂದ ಇಂಟು ಮಾಡಿದ್ರೆ ನಮಗೆ ಏನು ಬರುತ್ತೆ, ಸೊ ಟೋಟಲ್ ಇದು ವೇರೀಸ್, ಪ್ರಪೋರ್ಷನಲ್ ವೇರೀಸ್ ಆಯಿತು. ಸೊ ಇದನ್ನು ಪ್ಲಸ್ ಒಂದು ಕಾನ್ಸ್ಟೆಂಟ್ ಎಕ್ಸ್ಪೆನ್ಸಸ್ನ ನಾವು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ಸು ಸಿಕ್ಕತ್ತೆ. ಸೊ ಇವಾಗ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ತಗೊಳ್ಳಿ. ಸೊ ಗಿವನ್ y equals 1040 when x equals 12. ಇಲ್ಲಿ 12 ಮೆಂಬರ್ಸ್ ಇದ್ದಾರೆ ಅಂದರೆ ನಮಗೆ ಎಷ್ಟಿದೆ ಎಕ್ಸ್ಪೆನ್ಸಸ್ಸು 1040 ಇದೆ. ನೆಕ್ಸ್ಟು ಆ್ಯಂಡ್ y equals 1600 ಎಕ್ಸ್ಪೆನ್ಸಸ್ಸು ವೆನ್ x equals 20. ಇಲ್ಲಿ 20 ಮೆಂಬರ್ಸ್ ಇದ್ದರೆ ನಮಗೆ ಎಷ್ಟು, 20 ಮೆಂಬರ್ಸ್ ಇದ್ದರೆ 1600 ಎಕ್ಸ್ಪೆನ್ಸಸ್ ಇರಬೇಕು. ಸೊ ನೆಕ್ಸ್ಟು ನಾವು ಒಂದು ಈಕ್ವೇಷನ್ ಫ್ರೇಮ್ ಮಾಡ್ಕೊಳ್ಳೋಣ. ಸೊ ಈ ಫಾರ್ಮುಲಾಕ್ಕೆ ಸೊ y 1040, ನೆಕ್ಸ್ಟು ನಮಗೆ ಎ ಗೊತ್ತಿಲ್ಲ, ನೆಕ್ಸ್ಟು ನಮಗೆ ಎಕ್ಸ್ ಗೊತ್ತಿದೆ 12b. ದಿಸ್ ಈಸ್ ಫಸ್ಟ್ ಒನ್. ನೆಕ್ಸ್ಟು 1600, ದಿಸ್ ಈಸ್ 1040. ಸೊ 1600 ಈಕ್ವಲ್ಸ್ ಎ ಪ್ಲಸ್ ಇಲ್ಲಿ 20b. ದಿಸ್ ಈಸ್ ಈಕ್ವೇಷನ್ ನಂಬರ್ 2. ಸೊ ಇವಾಗ ಏನು ಮಾಡಿ, ಸಬ್ಸ್ಟ್ರಾಕ್ಟೆಡ್ 1 ಫ್ರಮ್ 2. 1 ಫ್ರಮ್ 2ನ ಸಬ್ಸ್ಟ್ರಾಕ್ಟ್ ಮಾಡಿ ಎ ಪ್ಲಸ್ 20b ಈಕ್ವಲ್ಸ್ 1600. ನೆಕ್ಸ್ಟ್ ಎ ಪ್ಲಸ್ 12b ಈಕ್ವಲ್ಸ್ 1040. ಸೊ ಇಯರ್ ಸೈನ್ ಚೇಂಜ್ ಆಗುತ್ತೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಸೊ ಪ್ಲಸ್ಸು ಮೈನಸ್ ಇರೋದ್ರಿಂದ ಕ್ಯಾನ್ಸಲ್. ನೆಕ್ಸ್ಟು ಇಲ್ಲಿ 20b ಮೈನಸ್ 12b, ಸೊ 8b ಈಕ್ವಲ್ಸ್ 1600 ಮೈನಸ್ 1040, ಸೊ 560. ಸೊ ದ್ಯಾನ್ ನೆಕ್ಸ್ಟು ಇಲ್ಲಿ b equals 560
560 divided by 8. ಸೊ B equals 70. ನೆಕ್ಸ್ಟ್ ನಮಗೆ B ಸಿಕ್ಕಾಯಿತು. ದೆನ್ ನಾವು ಪುಟಿಂಗ್ ವ್ಯಾಲ್ಯೂ ಬಿನ ನಾವು ಫಸ್ಟ್ ಈಕ್ವೇಷನಲ್ಲಿ ತಗೊಳ್ಳೋಣ. ಸೊ ಎ ಪ್ಲಸ್ ಇಲ್ಲಿ 12 ಇದೆ. ನೆಕ್ಸ್ಟ್ ಬಿ ಅಂದರೆ 70 ಈಕ್ವಲ್ಸ್ 1040. ಸೊ ನೆಕ್ಸ್ಟು ಇಲ್ಲಿ ಎ ಪ್ಲಸ್ 12 ಇಂಟು 70 840 ಈಕ್ವಲ್ಸ್ 1040. ನೆಕ್ಸ್ಟ್ ಏನು ಮಾಡಿ ಅಂದರೆ ಸೊ ಎ ಈಕ್ವಲ್ಸ್ 1040 ಈಕ್ವಲ್ಸಿಂದ ಈ ಕಡೆಗೆ ವ್ಯಾಲ್ಯೂಸ್ ತೊಗೊಬಂದರೆ 840. ಸೊ ಇದು ರೈಟ್ಗೆ ಬಂದರೆ ಮೈನಸ್ ಆಗುತ್ತೆ. ಸೊ ನೆಕ್ಸ್ಟು ಎ ಈಕ್ವಲ್ಸ್ 1040 ಮೈನಸ್ 840. ಸೊ 200. ಎ ಈಕ್ವಲ್ಸ್ 200. ನೆಕ್ಸ್ಟು ನಮಗೆ ಎ ಅಂದರೆ ಗೊತ್ತಿದೆ. ಸೊ 200. ನೆಕ್ಸ್ಟು ಬಿ ನಮಗೆ ಸಿಕ್ಕಿದೆ ವೇರಿಯೇಬಲ್ ಎಕ್ಸ್ಪೆನ್ಸಸ್ 70. ಸೊ ನಾವು ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಟೋಟಲ್ ಎಕ್ಸ್ಪೆಂಡಿಚರ್ if the mess has 15 members. ಸೊ here ನಮಗೆ ಎಕ್ಸ್ ಅಂದರೆ 15. ಸೊ ನಮಗೆ ಮೆಸ್ ಮೆಂಬರ್ ಎಷ್ಟಿದ್ದಾರೆ 50 ಮೆಂಬರ್ಸು. ಸೊ ಎ 200. ನೆಕ್ಸ್ಟು ಬಿ ಈಕ್ವಲ್ಸ್ 70. ಸೊ ಫಾರ್ಮುಲಾ ತಗೊಳ್ಳಿ y ಈಕ್ವಲ್ಸ್ ಎ ಪ್ಲಸ್ ಬಿ ಎಕ್ಸ್. ಸೊ ಇಲ್ಲಿ y ಈಕ್ವಲ್ಸ್ ಎ ಅಂದರೆ ಗೊತ್ತಿದೆ 200 ಪ್ಲಸ್ ಬಿ ಅಂದರೆ 70 ಇಂಟು ಎಕ್ಸ್ ಅಂದರೆ 15. ಸೊ y ಈಕ್ವಲ್ಸ್ 200 ಪ್ಲಸ್ 70 ಪ್ಲಸ್ 50 1050. ಸೊ ನೆಕ್ಸ್ಟು y ಈಕ್ವಲ್ಸ್ 200 ಪ್ಲಸ್ 1050. ಸೊ 1250 rupees.